ಇನ್ನೂ ನಿಂತಿಲ್ವಾ ಬಣ ಬಡಿದಾಟ ಅನ್ನುವಂತ ಪ್ರಶ್ನೆ ಕಾರಣ ಆಗಿದೆ ವಿಜಯೇಂದ್ರ ಅವರ ಹೇಳಿಕೆ. ಮಾತನಾಡುವ ನಾಲಿಗೆ ನಮ್ಮ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಕಲಬುರಗಿಯಲ್ಲಿ ಯತ್ನಾಳ್ಗೆ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಹೋರಾಟ ಮುಂದುವರಿಯುತ್ತೆ ಅಂತ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ರು. ಬಿಜೆಪಿ ಬೆಳೆಯೋದಕ್ಕೆ ಬಿಎಸ್ವೈ ಹಾಗೆ ಅನಂತಕುಮಾರ್ ಕಾರಣ, ಕಾರ್ಯಕರ್ತರಿಗೆ ಅವಮಾನ ಆಗದಂತೆ ನಡೆದುಕೊಳ್ಳಬೇಕು ಅಂತ ಯತ್ನಾಳ್ಗೆ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಮಾತನಾಡುವ ನಾಲಿಗೆ ನಮ್ಮ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ. ನನ್ನ ಒಳಗೊಂಡಂತೆ ನಾನು ಮಾತನಾಡೋದಕ್ಕೆ ಇಚ್ಛೆ ಪಡ್ತೇನೆ. ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ, ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ. ಮತ್ತು ಇದನ್ನು ವಿಜಯೇಂದ್ರ ಅವರು ಟೀಕೆ ಮಾಡಿದ್ರು ಯತ್ನಾಳ್ ಗೌಡ್ರಿಗೆ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನನ್ನನ್ನು ಒಳಗೊಂಡಂತೆ ನೀವು ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಂಥ ಹಿರಿಯರು, ಅನಂತಕುಮಾರ್ ಅಂತ ಹಿರಿಯರು, ವಿ.ಎಸ್. ಆಚಾರ್ಯರು, ತಂಗಾ ಅವರು, ಅನೇಕ ಹಿರಿಯರ ಒಂದು ಶ್ರಮ ಇದೆ, ಲಕ್ಷಾಂತರ ಕಾರ್ಯಕರ್ತರ ಒಂದು ಬೆವರಿದೆ ಇದರಲ್ಲಿ. ಪಕ್ಷ ಸಂಘಟನೆ ಎಷ್ಟು ಎತ್ತರಕ್ಕೆ ಬೆಳೆದು ಬಂದು ನಿಂತದ್ದಲ್ಲಿ. ಹಾಗಾಗಿ ನನ್ನನ್ನು ಒಳಗೊಂಡಂತೆ ನಾನು ಯಾವ ರೀತಿ ನಡ್ಕೊಳ್ತೇನೆ, ಏನು ಮಾತನಾಡ್ತೇನೆ, ಕಾರ್ಯಕರ್ತನ ಒಳಗೊಂಡಂತೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ಎಲ್ಲರೂ ಕೂಡ MLA ಆಗೋದಕ್ಕಾಗಲ್ಲ, ಎಲ್ಲರೂ ಕೂಡ ಮಂತ್ರಿ ಆಗೋದಕ್ಕಾಗೋದಿಲ್ಲ. ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಇಲ್ಲದೇ ಸಂಘಟನೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.